ಇದೊಂದು ಪ್ರಮುಖ ದಾಖಲೆ. ಈ ದಾಖಲೆ ಹಲವಾರು ಕಡೆ ಪ್ರಮುಖವಾಗಿ ಬಳಕೆ ಆಗ್ತದೆ. ಹೀಗಾಗಿ ಈ ದಾಖಲೆಯನ್ನು ರೆಕಾರ್ಡ್ ಆಗಿ ಪ್ರತಿ ಮನೆಯಲ್ಲಿ ಇಡಬೇಕಾಗುತ್ತೆ. ಅಂದಹಾಗೆ ಇದನ್ನು ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಎಂದು ಕರೆಯಲಾಗುತ್ತೆ. ಕುಟುಂಬದ ಆದಾಯ ಮಟ್ಟಗಳಾದ ಬಡತನ ರೇಖೆಗಿಂತ ಕೆಳಗಿನ ಅಂದರೆ BPL ಹಾಗೂ ಬಡತನ ರೇಖೆಗಿಂತ ಮೇಲಿನ ಅಂದರೆ APL ಮತ್ತು ಅಂತ್ಯೋದಯ ಇವುಗಳ ಆಧಾರದ ಮೇಲೆ ಈ ಪಡಿತರ ಚೀಟಿಗಳನ್ನು ವಿಂಗಡಿಸಿ ನೀಡಲಾಗುತ್ತೆ. ಈ ಮೂಲಕ ಆಹಾರ ಧಾನ್ಯಗಳು ಮತ್ತು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಕುಟುಂಬಗಳಿಗೆ ಅರ್ಹತೆ ನೀಡಲಾಗುತ್ತೆ. ಇದು ರಾಜ್ಯ ಸರ್ಕಾರದಿಂದ ನೀಡಲಾಗುವ ಪಡಿತರ ಚೀಟಿಯ ಕತೆ. ನಾನು ಶಂಶೀರ್ ಬುಡೋಳಿ. ರೇಷನ್ ಕಾರ್ಡ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿ ಕುಟುಂಬದಲ್ಲಿ ಇಡಬೇಕಾದಂತಹ ದಾಖಲೆ ಇದು. ಇದೀಗ ಮತ್ತೆ ಪಡಿತರ ಚೀಟಿಗೆ ಬಿಸಿ ಮುಟ್ಟಿಸೋಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಅದಕ್ಕೆ ನಾನಾ ಕಾರಣ ಇರುವಂಥದ್ದು. ಯಾಕಂದರೆ ಈ ರೇಷನ್ ಕಾರ್ಡ್ ಹೆಸರಲ್ಲಿ ಉಳ್ಳವರು ಬಡವರ ಮನೆಯ ಅನ್ನವನ್ನು ಹಾಡ ಹಗಲೇ ಕಸಿದು ತಿನ್ನುತ್ತಾ ಇದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲದ ವಿಚಾರ ಅಂತ ಏನೂ ಅಲ್ಲ. ಆದರೆ ಇದಕ್ಕೆ ಕಡಿವಾಣ ಹಾಕೋಕೆ ಅಧಿಕಾರಿಗಳಿಗೆ ಬಿಡಿ, ಸರ್ಕಾರಕ್ಕೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಅರ್ಹರಿಗೆ ಈ ರೇಷನ್ ಕಾರ್ಡ್ನ ಉಪಯೋಗ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಎಂದು ಇದೀಗ ಸ್ವತಃ ಕರ್ನಾಟಕ ರಾಜ್ಯ ಸರ್ಕಾರವೇ ರಣಾಸ್ತ್ರವನ್ನು ಪ್ರಯೋಗ ಮಾಡೋಕೆ ಮುಂದಾಗಿದೆ. ಅನರ್ಹ BPL ಕಾರ್ಡ್ ಪತ್ತೆಗಾಗಿ ರಾಜ್ಯ ಸರ್ಕಾರ ಇನ್ಮುಂದೆ ಮನೆ ಮನೆಗೆ ಬಂದು ಸರ್ಚಿಂಗ್ ಮಾಡಲಿದೆ. ಯಾಕಂದರೆ ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲಾಡಳಿತದ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಪ್ರಕಟಣೆಯನ್ನು ಹೊರಡಿಸಿ ಯಾರು ಅರ್ಹರಲ್ಲವೋ ಅವರೆಲ್ಲ BPL ಕಾರ್ಡ್ಗಳನ್ನು ವಾಪಸ್ ನೀಡಬೇಕೆಂದು ಪ್ರಕಟಣೆಯನ್ನು ಹೊರಡಿಸಿತ್ತು. ಆದರೆ ಅದಕ್ಕೆ ಅಷ್ಟು ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ಹಾಗೂ ಕಳ್ಳರನ್ನು ಸರ್ಚ್ ಮಾಡೋಕೆ ಹಿಡಿಯೋಕೆ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ಅನರ್ಹರು BPL ಕಾರ್ಡ್ ಉಪಯೋಗಿಸುವ ಹಾಗೂ ಪಡೆಯುವಂತಹ ಸಂಖ್ಯೆ ಹೆಚ್ಚಳ ಆಗ್ತಾ ಇದ್ದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಖಡಕ್ಕಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ KH ಮುನಿಯಪ್ಪ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಯಾಕಂದರೆ ಅರ್ಹ ಅಲ್ಲದವರು BPL ಫಲಾನುಭವಿಗಳನ್ನು ಪತ್ತೆ ಹಚ್ಚೋಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಿ ಮನೆಗಳಿಗೆ ಭೇಟಿ ನೀಡಿ ಖುದ್ದಾಗಿ ಪರಿಶೀಲನೆ ಮಾಡೋಕೆ ಉದ್ದೇಶ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ಕಳೆದ ಸೋಮವಾರ ಪರಿಷತ್ನಲ್ಲಿ BJPಯ CT ರವಿ ಇವರ ಪ್ರಶ್ನೆಗೆ ಉತ್ತರಿಸಿದಂತಹ ಸಚಿವ ಮುನಿಯಪ್ಪ ಇವರು BPL ಕಾರ್ಡ್ ಹೊಂದಿರುವವರ ಪೈಕಿ ಸುಮಾರು 20 ಲಕ್ಷ ಮಂದಿ ಅನರ್ಹ ವ್ಯಕ್ತಿಗಳಿದ್ದಾರೆ. ಇವರೆಲ್ಲರೂ APL ಕಾರ್ಡನ್ನು ಪಡೆಯಬೇಕಾಗಿತ್ತು. ಆದರೆ ಈ ಹಿಂದೆ ಅಕ್ರಮವಾಗಿ BPL ಪಡಿತರ ಚೀಟಿಯನ್ನು ಪಡೆದವರನ್ನ ಪತ್ತೆ ಹಚ್ಚೋಕೆ ಪರಿಷ್ಕರಣೆಗೆ ಮುಂದಾದಾಗ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ PDO, ಗ್ರಾಮ ಲೆಕ್ಕಿಗ ಸೇರಿದಂತೆ ಮುಂತಾದವರನ್ನ ಒಳಗೊಂಡಂತಹ ಸಮಿತಿಯನ್ನು ರಚನೆ ಮಾಡಿ ಈ ಸಮಿತಿಯ ಮೂಲಕ ಖುದ್ದಾಗಿ ಪರಿಶೀಲನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಎಂದು ಸಚಿವ KH ಮುನಿಯಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಸುಮಾರು 91,000ದಷ್ಟು ಅರ್ಜಿಯನ್ನು ಪರಿಶೀಲಿಸಿ ಪಡಿತರ ಚೀಟಿ ನೀಡುವುದು ಬಾಕಿ ಇರುವಂಥದ್ದು. 2 ತಿಂಗಳಲ್ಲಿ BPL ಪಡಿತರ ಚೀಟಿ ನೀಡುವಂತಹ ಪ್ರಕ್ರಿಯೆ ಆರಂಭಿಸಲಾಗುತ್ತೆ. ಕೇಂದ್ರ ಸರ್ಕಾರದ ಮಾನದಂಡವನ್ನು ಮುಂದಿಟ್ಟು ಪರಿಷ್ಕರಣೆ ಮಾಡಲಾಗುತ್ತೆ ಎಂದು ಸಚಿವ KH ಮುನಿಯಪ್ಪ ಹೇಳಿರುವಂಥದ್ದು. ಇದಕ್ಕೂ ಮುನ್ನ CT ರವಿ ಮಾತನಾಡಿದರು. ಆಗ ಅವರು ಕಳೆದ ವರ್ಷದಿಂದ ಯಾರಿಗೂ ಪಡಿತರ ಚೀಟಿ ಕೊಡದೆ ಸ್ಥಗಿತಗೊಳಿಸಲಾಗಿದೆ. ಅರ್ಜಿ ಹಾಕಿದಂತಹ ಅವರಿಗೂ ಕೊಡ್ತಾ ಇಲ್ಲ. ಹೊಸ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ನಿಗದಿತ ದಿನದಲ್ಲಿ ಮಾತ್ರ ಪಡಿತರ ಚೀಟಿಯಲ್ಲಿ ಹೆಸರನ್ನ ಸೇರ್ಪಡೆ ಅಥವಾ ತೆಗೆಯೋಕೆ ಅವಕಾಶ ಕಲ್ಪಿಸಲಾಗಿರುವಂಥದ್ದು. ಆದರೆ ಸರ್ವರ್ ಡೌನ್ ಸಮಸ್ಯೆ ಎದುರಾಗ್ತಾ ಇದೆ. ಇದು ನಮ್ಮ ರಾಜ್ಯದಲ್ಲಿ ಪದೇ ಪದೇ ನಿಮಗೆ ಸರ್ಕಾರದ ಸೌಲಭ್ಯವನ್ನು ಪಡೆಯೋಕೆ ಮುಂದಾದಾಗ ಎಲ್ಲ ಸೈಬರ್ ಕೇಂದ್ರಗಳಲ್ಲಿ ಹೆಚ್ಚಿನ ಸೈಬರ್ ಕೇಂದ್ರಗಳಲ್ಲಿ ಸರ್ವರ್ ಡೌನ್ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಇದು ಜನರಿಗೆ ಪರಿಹಾರ ಸಿಗದಂತಹ ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಬಹುದು. ಹೀಗಾಗಿ ಕಾಲಮಿತಿಯಲ್ಲಿ ಪಡಿತರ ಚೀಟಿ ನೀಡಬೇಕು ಅಂತ ಅವರು ಆಗ್ರಹಿಸಿದ್ದರು. ಹಾಗಾದರೆ ರಾಜ್ಯ ಸರ್ಕಾರ
ಈ ಮನೆ ಮನೆ ತಪಾಸಣೆಯನ್ನು ಹೇಗೆ ಮಾಡುತ್ತೆ ಅದನ್ನು ನಾವು ನೋಡೋದಾದರೆ, ಕರ್ನಾಟಕ ರಾಜ್ಯದಲ್ಲಿ BPL ಕಾರ್ಡನ್ನು ಅಕ್ರಮವಾಗಿ ಪಡೆದ ಹಿನ್ನೆಲೆಯಲ್ಲಿ ಅವರನ್ನು ಪತ್ತೆ ಹಚ್ಚುವುದು ಹೇಗೆ? ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂತಹ ಈ ಮನೆ ಮನೆ ತಪಾಸಣೆ ಹೇಗೆ ನಡೆಯುತ್ತೆ ಅದನ್ನು ಒಂದೊಂದಾಗಿ ನೋಡೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಸದ್ಯ 20 ಲಕ್ಷಕ್ಕೂ ಹೆಚ್ಚು ಅನರ್ಹರು ಅಕ್ರಮ ಮಾರ್ಗದಲ್ಲಿ ಪಡಿತರ ಚೀಟಿ ಪಡೆದಿರುವಂತಹ ಅಂದಾಜು ಇರುವಂಥದ್ದು. ಹೀಗಾಗಿ ಇವರ ಪತ್ತೆಗೆ ಈ ಹಿಂದೆ ಆರಂಭ ಮಾಡಿದ ತಪಾಸಣೆ ಅಭಿಯಾನಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಈ ಹಿಂದಿನ ತಪಾಸಣೆಗೆ ಬ್ರೇಕ್ ಬಿದ್ದಿತ್ತು. ಇದೀಗ ಕೇಂದ್ರ ಸರ್ಕಾರದ ಮಾನದಂಡವನ್ನು ಆಧರಿಸಿ ಹೊಸದಾಗಿ ಮನೆ ಮನೆಗೆ ಪರಿಶೀಲನೆ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಹಾಗಾದರೆ ಮನೆ ಮನೆಗೆ ತೆರಳಿ ಇವರು ಹೊಂದಿರುವ ಸೌಕರ್ಯಗಳನ್ನು ಆಧರಿಸಿ ಅವರ BPL ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಒಂದು ವೇಳೆ ಮಿತಿಗಿಂತ ಹೆಚ್ಚಿನ ಆದಾಯ ಹೊಂದಿದ್ರೆ BPL ಬದಲಾಗಿ APL ಕಾರ್ಡನ್ನು ವಿತರಣೆ ಮಾಡಲಾಗುತ್ತೆ. ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಅಭಿಯಾನವನ್ನು ಹೊಸದಾಗಿ ಆರಂಭ ಮಾಡ್ತಾ ಇದ್ದು, PDO ಹಾಗೂ ಪಂಚಾಯತ್ ಅಧಿಕಾರಿಗಳ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು APL ಕಾರ್ಡ್ ಅಥವಾ ಈ BPL ಕಾರ್ಡ್ ಯಾರಿಗೆ ಸಿಗಬೇಕು ಎಂಬುದನ್ನು ಮನೆ ಮನೆಗೆ ಹೋಗಿ ತಪಾಸಣೆ ಮಾಡುತ್ತೆ. ಒಂದು ಕಡೆ ಸರ್ವರ್ ಸಮಸ್ಯೆ, ಇನ್ನೊಂದು ಕಡೆ ಉಳ್ಳವರು ಬಡವರ ಹಕ್ಕನ್ನೇ ಕಸಿದು ತಿನ್ನುವಂತಹ ಕಾಟ, ಮೂರನೆಯ ಕಡೆ ಅರ್ಹತೆ ಇದ್ದರೂ ಸಿಗದಂತಹ ರೇಷನ್ ಕಾರ್ಡ್. ಎಲ್ಲ ಇದ್ದು ಇನ್ನೊಬ್ಬರ ಅನ್ನವನ್ನು ಅಥವಾ ಇನ್ನೊಬ್ಬರ ಹಕ್ಕನ್ನು ಅವಕಾಶಗಳನ್ನು ಕಸಿದು ತಿನ್ನುವುದು ಯಾವ ಧರ್ಮ? ಅದನ್ನು ಮನುಷ್ಯತ್ವ ಮೀರಿದ ಕೀಳು ಮಟ್ಟದ ಆಲೋಚನೆ ಎನ್ನಬಹುದು. ಯಾಕಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಮಂದಿ ಅದೆಷ್ಟೋ ಮಂದಿ ಇದ್ದಾರೆ. ಅವರ ಹಸಿವನ್ನು ತಣಿಸುವಂತಹ ಬದಲು ಎಲ್ಲ ಇದ್ದು ತಾನು BPL ಎಂದು ಅಕ್ರಮವಾಗಿ ಹೇಳಿಕೊಳ್ಳುವವರು ಒಮ್ಮೆ ಇದನ್ನೆಲ್ಲ ಯೋಚನೆ ಮಾಡಬೇಕು. ನಮಗೆ ವ್ಯವಸ್ಥೆ ಎಲ್ಲವನ್ನ ನೀಡಿದೆ, ಆದರೆ ಇನ್ನೊಂದು ಕಡೆ ವ್ಯವಸ್ಥೆ ಏನೂ ನೀಡದಿದ್ದರೂ ಬಡತನದಿಂದ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಮಂದಿ ನಮ್ಮ ಸಮಾಜದಲ್ಲಿ ನಮ್ಮ ನಡುವೆ ಇದ್ದಾಗ ಅವರ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡುವಂತಹ ತಾಕತ್ತು, ಆ ಮನೋಭಾವ ಕಡಿಮೆ ಆಗ್ತಾ ಇದೆಯಲ್ಲ, ಇದನ್ನು ಏನಂತ ಹೇಳಬೇಕು? ತಾನು ಮಾಡ್ತಿರೋದು ಸರಿಯಾ ಅಂತವರು ಯೋಚನೆ ಮಾಡಬೇಕು. ಅಂತಹವರಿಗೆ ನಿಜಕ್ಕೂ ನಾಚಿಕೆ ಆಗಬೇಕು. ಯಾಕಂದರೆ ಅಕ್ರಮವಾಗಿ ಕಸಿದು ತಿನ್ನುವುದಕ್ಕೆ APL ಅರ್ಹತೆ ಇದ್ದವರು BPL ಕಾರ್ಡ್ ಪಡೆಯುವಂತಹ ಕಹಿ ಸತ್ಯ ಎಲ್ಲರಿಗೂ ಗೊತ್ತಿದ್ರೂ ಯಾಕೆ ಇದಕ್ಕೆ ಕಡಿವಾಣ ಹಾಕೋಕೆ ಆಗ್ತಿಲ್ಲ ಎನ್ನುವುದೇ ಎಲ್ಲರ ಯಕ್ಷ ಪ್ರಶ್ನೆ. ಇದುವೇ ಸದ್ಯದ ಸ್ಪೆಷಲ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮ ಎದುರು ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ, ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.